ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಐಚ್ಛಿಕ ಕನ್ನಡ. ಈ ಒಂದು ಐಚ್ಛಿಕ ಕನ್ನಡಕ್ಕೆ ಸಂಬಂಧಿಸಿದಂತೆ ಪದ್ಯಗಳ ಒಂದು ಪ್ರಶ್ನೋತ್ತರಗಳನ್ನು ಇರಬಹುದು ಅಥವಾ ಸಾರಾಂಶಗಳನ್ನು ಇರ್ಬೋದು. ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಮೇಡಮ್ ಈ ಒಂದು ಆಪ್ಷನ್ ಕನ್ನಡಕ್ಕೆ ಕ್ವಶನ್ ಆನ್ಸರ್ಸ್ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಾಗಿಯೇ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಪದ್ಯ ಪೊಸೈಸಿದಳಾಕೆ ನಾಟ್ಯಾಂಗಮಂ ಅನ್ನುವಂತಹದ್ದು ಈ ಒಂದು ಪದ್ಯವನ್ನು ರಚಿಸಿದಂತಹವರು ಪಂಪ. ಹಾಗಿದ್ರೆ ಒಂದು ಭಾವಾರ್ಥವನ್ನು ನೋಡೋಣ. ವಚನ ಗದ್ಯ ರೂಪದಲ್ಲಿರುವಂಥದ್ದು. ಮತ್ತು ಆದಿದೇವನ ಅರಮನೆಯಲ್ಲಿರುವಂತಹ ಸಿಂಹಾಸನಕ್ಕೆ ಸಮೀಪವಾಗಿರುವ ಮುತ್ತು ರತ್ನಗಳಿಂದ ಕೂಡಿದ ಪೀಠದಲ್ಲಿ ನಾಭಿರಾಜನು ಬಂಗಾರದಿಂದ ರಚಿತವಾಗಿರುವಂತಹ ಪೀಠಗಳಲ್ಲಿ ಆದಿದೇವನ ಭಾವ ಮೈದುನರಾದಂತಹ ಕಚ್ಚ ಮತ್ತು ಮಹಾಕಚ್ಚರು, ಚಂದ್ರವಂಶದಲ್ಲಿ ಶ್ರೇಷ್ಠರಾದಂತಹ ಸೋಮಪ್ರಭು, ವಿಷ್ಣುವಿನ ವಂಶದಲ್ಲಿ ಅಗ್ರಗಣ್ಯರಾದಂತಹ ಅರಿಕಾಂತನು, ನಾಥ ವಂಶನ ನಾಯಕನಾದ ಅನಕಂಪನು, ಉಗ್ರವಂಶದಲ್ಲಿಯೇ ಅಗ್ರಗಣ್ಯನೆನಿಸಿದಂತಹ ಕಾಶ್ಯಪನು ಕೂಡ ಅಲ್ಲಿ ಇದ್ದರು. ಮತ್ತು ಕೆಲವು ಪ್ರಸಿದ್ಧ ರಾಜರೂ ಕೂಡ ಇದ್ದರು. ಮುತ್ತು ರತ್ನ ಖಚಿತವಾದಂತಹ ಕಿರೀಟವನ್ನು ಧರಿಸಿ ತಮಗೆ ಯೋಗ್ಯವಾದಂತಹ ಆಸನಗಳಲ್ಲಿ ಸುಖಾನುಭವವನ್ನು ಹೊಂದುತ್ತಾ ಓಲೈಸ್ತಾ ಇದ್ದರು. ಅಷ್ಟರಲ್ಲಿ ಆದಿದೇವನ ಪರಿನಿಷ್ಕಮಣ ಅಂದರೆ ಕಲ್ಯಾಣ ಜೀವಾತ್ಮವು ಈ ಲೋಕವನ್ನು ಬಿಟ್ಟು ಮೋಕ್ಷವನ್ನು ಕೂಡ ಪಡೆಯಲು ಹತ್ತಿರವಾಗ್ತಾ ಇರುವುದು, ಸಮೀಪವಾಗ್ತಾ ಇರುವುದನ್ನು ತನ್ನ ಸತ್ಯ ಜ್ಞಾನಬೋಧದಿಂದ ತಿಳಿದ ಇಂದ್ರನು ಆದಿದೇವನನ್ನು ಸಂಗೀತ ಕಾರ್ಯಕ್ರಮದಿಂದ ಸಂತೋಷಪಡಿಸಬೇಕು ಅಂತ ಹೇಳಿಬಿಟ್ಟು ಸಿದ್ಧ ಮಾಡಿರ್ತಾನೆ. ಹಾಗಿದ್ದರೆ ಮೊದಲನೆಯ ಒಂದು ಪದ್ಯದ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸದ್ಯ ಈ ಒಂದು ವಿಡಿಯೋದಲ್ಲಿ ನಿಮಗೆ ಭಾವಾರ್ಥವನ್ನು ಕೊಡ್ತೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಕೊಡ್ತೇನೆ. ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಅದನ್ನು ಕೂಡ ನೀವು ರೆಫರ್ ಮಾಡಬಹುದು. ನೋಡಿ, ಮೊದಲನೆಯ ಒಂದು ಪದ್ಯದ ಭಾವಾರ್ಥ. ಇಂದ್ರನು ಆದಿದೇವನನ್ನು ಕುರಿತು ಇಲ್ಲಿ ನೆರೆದಿರುವಂತಹ ಸಮಸ್ತರು ಅಸಮಾನವಾದ ನೃತ್ಯ, ಸಂಗೀತ, ವಿನೋದದ ವೀಕ್ಷಣೆಯ ಅನನ್ಯ ರಸಮಯವನ್ನೇ ನಿರೀಕ್ಷಿಸ್ತಾ ಇದ್ದಾರೆ. ರಾಜಪುತ್ರ ಸಮೂಹಕ್ಕೆಲ್ಲ ಪರಿಪೂರ್ಣ ಭಾವರಸಮಯ ಸಂಗೀತವನ್ನು ನೀಡಿ ಎಲ್ಲರಿಂದಲೂ ಮೆಚ್ಚುಗೆಯನ್ನು ಪಡಿಬೇಕು ಅಂತ ಹೇಳಿಬಿಟ್ಟು ದೇವತೆಗಳು ಅತಿಥಿಗಳು ಬಂದು ಕಾಯ್ತಾ ಇದ್ದರು. ಆದುದರಿಂದ ಸಂಗೀತ ನಾಟ್ಯ ಕಾರ್ಯಕ್ರಮದ ಸೂತ್ರಧಾರ ಭಾರತೀಕರಿಗೆ ನಾಟ್ಯ ಸಂಘಟನೆಗಳನ್ನು ಆಡಂಬರದಿಂದ ಆಚರಿಸಲು ಆಜ್ಞೆ ಮಾಡಿರಿ ಅಂತ ಹೇಳ್ಬಿಟ್ಟು ಭಿನ್ನವಿಸ್ಕೊಳ್ತಾರೆ. ಹೀಗೆ ಎಂದು ಇಂದ್ರನು ಆದಿದೇವನನ್ನು ಈ ರೀತಿಯಾಗಿ ಭಿನ್ನವಿಸ್ಕೊಳ್ತಾನೆ. ನೋಡಿ, ಎರಡನೆಯ ಪದ್ಯದ ಒಂದು ಭಾವಾರ್ಥ ಯಾವ ರೀತಿಯಾಗಿ ಭಿನ್ನವಿಸ್ಕೊಳ್ತಾನೆ ಅಂದರೆ, ಕಮಲವದನನಾದ ವಿಷ್ಣುವಿಗೆ ಸಮಾನನಾದಂತಹ ಆದಿದೇವನು, ವಿಷ್ಣುವಿಗೆ ಸಮಾನನಾದಂತಹವರು ಯಾರು? ಆದಿದೇವನು ನಸುನತ್ತ ನಿಮಗೆ ಯಾವುದು ಆನಂದವನ್ನು ನೀಡುತ್ತದೆಯೋ ಅದನ್ನೇ ಆಚರಿಸಿಕೊಳ್ಳಿರೆಂದು ಆಜ್ಞೆ ಮಾಡ್ತಾರೆ. ಆಗ ಇಂದ್ರನು ಶ್ರೇಷ್ಠರಾದ ದೇವತೆಗಳ ಸಮೂಹಕ್ಕೆಲ್ಲ ಕೂಡಲೇ ಸಂಗೀತವನ್ನು ನಾಟ್ಯವನ್ನು ಪ್ರಾರಂಭಿಸಿ ಅಂತ ಹೇಳ್ಬಿಟ್ಟು ಆಜ್ಞಾಪನೆಯನ್ನು ನೀಡ್ತಾನೆ. ಇನ್ನು ಮೂರನೆಯ ಒಂದು ಪದ್ಯದ ಭಾವಾರ್ಥ. ಅಂದಿನ ಪ್ರಮುಖ ನರ್ತಕಿ ನೀಲಾಂಜನೆಗೆ, ನೋಡಿ ಇಲ್ಲಿ ಬರುವಂತಹದ್ದು ಯಾರು ನರ್ತಕಿ ಹೆಸರು? ನೀಲಾಂಜನೆಗೆ ಈ ಮೊದಲೇ ಇಂದ್ರನ ರಾಜಧಾನಿಯಾದ ಅಮರಾವತಿಯ ದೇವಾಂಗನೆಯಾಗಿದ್ದಳು. ಈಕೆಯೇನು ಅಮರಾವತಿಯ ದೇವಾಂಗನೆ ಆಗಿರ್ತಾಳೆ. ಅವಳು ಧರಿಸಿದಂತಹ ಉಡುಗೆ ತೊಡುಗೆ, ಹೂಮಾಲೆಯಂತಿರುವಂತಹ ಆಭರಣಗಳ ಆಡಂಬರದ ವಿನೋದದ ಬೆಡಗು ಸಭೆಯಲ್ಲಿದ್ದ ಎಲ್ಲರನ್ನೂ ಕೂಡ ತಮ್ಮತ್ತ ಗಮನ ಸೆಳೆಯುವಂತೆ ಮಾಡುವಂತಹ ಮನಮೋಹಕ ಸೊಬಗು ಧರಣಿಯ ಒಡೆಯನಾದಂತಹ ಸೃಷ್ಟಿಕರ್ತನ ಸೌಂದರ್ಯವನ್ನೂ ಮೀರಿಸುವ ಹಾಗೆ ಅಸಾಧ್ಯವಾದ ಸೌಂದರ್ಯದಿಂದ ಕೂಡಿದಂತಹ ನೀಲಾಂಜನೆಯ ಚೆಲುವನ್ನು ನಾನು ಹೇಗೆ ವರ್ಣಿಸಲಿ? ಅಸಾಧ್ಯ ಅಂತ ಹೇಳಿಬಿಟ್ಟು ಪಂಪಕವಿ ಆಕೆಯನ್ನು ಸೌಂದರ್ಯದ ಬೆಡಗಿಗೆ ಮನಸೋತು ಇಲ್ಲಿ ವರ್ಣಿಸ್ತಾ ಹೋಗಿದ್ದಾರೆ. ಮುಂದಿನ ಒಂದು ಪ್ಯಾರದ
ಭಾವಾರ್ಥ: ಇನಿ ಧ್ವನಿಯಲ್ಲಿ ಹಾಡುವ ಮಧುರವಾದ ಗೀತೆಗಳು, ನಾನಾ ಬಗೆಯ ಗೀತ ವಾದ್ಯ ನೃತ್ಯದ ವಿಲಾಸ ವಿನೋದಗಳು ನೀಲಾಂಜನೆಗಲ್ಲದೆ ಬೇರೆ ಯಾರಿಗೂ ಒಪ್ಪಲು ಸಾಧ್ಯವಿಲ್ಲ. ಈ ದೇವಗಣಕ್ಕೆ ತಿಲಕಪ್ರಾಯಳಾಗಿರುವಂತಹ ನೀಲಾಂಜನೆಯು ನಿತ್ಯವೂ ನರ್ತನ ರಸದಲ್ಲಿ ಇಂದ್ರನ ಮೆಚ್ಚುಗೆಗೆ ಒಳಗಾಗಿ ಅವನ ಕೈಯಿಂದ ಯಾವತ್ತೂ ಕೂಡ ಕಾಣಿಕೆಯನ್ನು ಪಡೆಯುವಂತಹವಳಾಗಿದ್ಲು. ಅಂದರೆ ಯಾವತ್ತೂ ಅಂದರೆ ಯಾವಾಗಲೂ ಕೂಡ ಅಂತ ಅರ್ಥ ಅದು. ಇನ್ನು ಮುಂದಿನ ಒಂದು ಪ್ಯಾರದ ಭಾವಾರ್ಥವನ್ನು ನೋಡೋಣ. ಈ ರೀತಿಯ ಚೆಲುವನ್ನು ಹೊಂದಿದಂತಹ ನೀಲಾಂಜನೆಯು ಕಬ್ಬಿನ ಬಿಲ್ಲಿನಿಂದ ಎಸೆದ ಮನ್ಮಥನ ಪುಷ್ಪ ಬಾಣವು ಮತ್ತೆ ಮರಳಿ ಜೀವ ಪಡೆಯಿತೋ ಎನ್ನುವಂತೆ ಒಮ್ಮಿಂದೊಂಬಲೆ ರಂಗಮಂಟಪವನ್ನು ಪ್ರವೇಶಿಸಿದಂತೆಯೇ ಇಲ್ಲಿ ಸೇರಿರುವ ಸಭಿಕರೆಲ್ಲರ ಅಂತರಂಗವನ್ನು ಕೂಡ ಆಕೆ ಪ್ರವೇಶಿಸ್ತಾಳೆ. ಅಂದರೂ ಅಷ್ಟು ಆಕರ್ಷಮಯವಾಗಿ ಇತ್ತು. ಇನ್ನು 6ನೆಯ ಒಂದು ಪ್ಯಾರದ ಭಾವಾರ್ಥವನ್ನು ನೋಡೋಣ. ನೋಡಿ, ನೀಲಾಂಜನೆಯು ಮಾಡುವಂತಹ ನಾಟ್ಯದ ರಸಭಾವ ಅಭಿನಯಗಳು ಹೊಸದಾಗಿಯೇ ಎನ್ನುವಂತೆ ಅಲ್ಲಿಂದ ಹೊರಹೊಮ್ಮುವ ಧ್ವನಿಯೂ ಕೂಡ ಹೊಸತು, ಅವಳ ನಾಟ್ಯದ ಚಲನೆಯೂ ಹೊಸದು, ಆಕೆಯ ಸೊಗಸಾದ ಕಣ್ಣಿನ ನೋಟದ ವಯ್ಯಾರವೂ ಕೂಡ ಹೊಸದಾಗಿತ್ತು. ಅಲ್ಲದೆ ಅವಳ ನಾಟ್ಯದ ಮುದ್ರೆಗಳು ಹೊಸದಾಗಿವೆ ಎನಿಸುವಂತೆ ನಾಟ್ಯವನ್ನು ಮಾಡಿದಂತಹ ನೀಲಾಂಜನೆಯು ಸಂಪೂರ್ಣವಾಗಿ ಅಂದಿನ ನಾಟ್ಯಾಂಗವನ್ನೇ ಹೊಸದನ್ನಾಗಿ ಮಾಡಿದ್ಲು. ಹೊಸ ವೇದವನ್ನೇ ಸೃಷ್ಟಿಸಿದ್ಲು. ನೋಡಿ, ಅಲ್ಲಿ ಮಾಡುವಂತಹ ಅವಳ ನಾಟ್ಯದ ಭಂಗಿ ಎಲ್ಲವೂ ಕೂಡ ಹೊಸದಾಗಿಯೇ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಪಂಪ ಕವಿ ವರ್ಣಿಸ್ತಾ ಹೋಗಿದ್ದಾರೆ. ಇನ್ನು 7ನೆಯ ಒಂದು ಪ್ಯಾರದ ಭಾವಾರ್ಥ: ಅಂದಿನ ಸಭೆಯಲ್ಲಿ ಪ್ರೇಕ್ಷಕರಾಗಿರುವಂತಹ ದೇವಮಾನವರೆಲ್ಲರೂ ಕೂಡ ಕಣ್ಣಿನ ರೆಪ್ಪೆಗಳನ್ನು ಮುಚ್ಚದೆ ಮನ್ಮಥನು ಅಮೃತವನ್ನು ಬಚ್ಚಿಟ್ಟಿರುವನೋ ಎನ್ನುವಂತೆ ಆ ನೀಲಾಂಜನೆಯು ನಾಭಿ ಮೂಲವನ್ನು ಬಾಹುಮೂಲವನ್ನು ತಮ್ಮ ಕಣ್ಣುಗಳಲ್ಲಿ ತುಂಬಿಕೊಂಡು ಮನೋರಮ್ಯವಾಗಿ ಮೈ ಮರೆತು ನೋಡುತ್ತಾ ಕುಳಿತಿದ್ದರು. ನೋಡಿ, ಇಲ್ಲಿ ಪಂಪ ಕವಿ ವರ್ಣಿಸಿರುವಂತಹದ್ದು ನಾವು ಕೂಡ ವಾಸ್ತವವಾಗಿ ಆ ನೃತ್ಯವನ್ನು ವೀಕ್ಷಿಸುತ್ತಿದ್ದೇವೇನೋ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ವರ್ಣನೆಯನ್ನು ಮಾಡಿರುವಂತಹದ್ದು ಈ ಒಂದು ಪ್ಯಾರದಲ್ಲಿ ವಿಶೇಷತೆಯನ್ನು ನೋಡಬಹುದಾಗಿದೆ. 8ನೆಯದು: ಆಗ ಆ ಮಧುರವಾದ ಸುಂದರವಾದ ಸ್ವರೂಪವನ್ನು ಹೊಂದಿದಂತಹ ಲತಾ ಕೋಮಲೆಯಾದ ಅತ್ಯಂತ ಚೆಲುವಿಕೆಯಿಂದ ಕೂಡಿದ ನೀಲಾಂಜನೆಯು ತನಗಾಗಲೇ ಆಯುಷ್ಯವು ಅಂತ್ಯವಾಗುವ ಸಮಯ ಒದಗಿ ಬರುತ್ತಿದ್ದಂತೆಯೇ ತಕ್ಷಣವೇ ಮಿಂಚಿನಂತೆ ರಂಗಮಂಟಪದಿಂದ ಆಕೆ ಅದೃಶ್ಯಳಾಗ್ತಾಳೆ. ನೋಡಿ, ಮುಂದಿನದು: ನೃತ್ಯ ಮಾಡ್ತಾ ಇರುವಂತಹ ನೀಲಾಂಜನೆಯ ಆಯುಷ್ಯವು ಅಂತ್ಯವಾಗಿ ರಂಗಮಂಟಪದಿಂದ ಅದೃಶ್ಯಳಾಗ್ತಾ ಇದ್ದಂತೆಯೇ ರಸಭಂಗವಾಗಬಾರ್ದು ಅನ್ನುವಂತಹ ಒಂದು ಭಯದಿಂದ ಇಂದ್ರನು ರಂಗಮಂಟಪದಲ್ಲಿ ಪ್ರೇಕ್ಷಕರಾಗಿ ಕುಳಿತ ಸುರಾಸುರರಲ್ಲಿ ಯಾರಿಗೂ ಕೂಡ ಸ್ವಲ್ಪವೂ ತಿಳಿಯದಂತೆ ಅಂತಹುದೇ ಹೊಸದೊಂದು ಪಾತ್ರವನ್ನು, ಅಂದರೆ ಮತ್ತೊಬ್ಬೆ ನೀಲಾಂಜನೆಯ ಪ್ರತಿರೂಪವನ್ನು ತಕ್ಷಣವೇ ತಂದು ಹೊಂದಿಸಿ ನಾಟ್ಯವಾಡಿಸಲು ಅಲ್ಲಿ ಪ್ರಾರಂಭಿಸ್ತಾನೆ. ಇನ್ನು 10ನೆಯದು: ರಂಗಮಂಟಪದಲ್ಲಿ ನರ್ತನ ಮಾಡ್ತಾ ಇರುವವರು ಮೊದಲಿನ ನೀಲಾಂಜನೆ ಎಂದೇ ತಿಳಿದ ಆ ಸಭೆಯಲ್ಲಿರುವ ಎಲ್ಲರೂ ಮನಸ್ಸು ಮತ್ತು ಕಣ್ಣುಗಳಲ್ಲಿ ಉದಯಿಸಿದ ವ್ಯಾಮೋಹದಿಂದ ಸಂತೋಷವನ್ನು ಹೊಂದುತ್ತಿದ್ದರೂ ಕೂಡ ವಿದ್ಯಾಸ್ವರೂಪಿಯಾದ ಆದಿದೇವನು ಆ ಕ್ಷಣವೇ ಆದುದೆಲ್ಲವನ್ನೂ ತಿಳಿದು ದೇಹದ ಅನಿತ್ಯತೆ ಅಶಾಶ್ವತೆಗೆ ಆಶ್ಚರ್ಯಕ್ಕೊಳಗಾಗ್ಬಿಡ್ತಾರೆ. ಇನ್ನು 11ನೆಯದು: ಸಭೆಯಲ್ಲಿರುವಂತಹ ಎಲ್ಲರನ್ನೂ ಕೂಡ ತನ್ನತ್ತ ಮನಸೆಳೆಯುವಂತೆ ಮಾಡಿದಂತಹ ನಾರೀ ರೂಪದ ಯಂತ್ರವೋ ಎನ್ನುವಂತಿದ್ದ ನೀಲಾಂಜನೆಯ ಚೆಲುವು ಅತ್ಯಂತ ಸುಂದರವಾಗಿದ್ದುದು ನೋಡ್ತಾ ಇದ್ದಂತೆಯೇ ಕರಗಿ ಮಾಯವಾಗಿ ಹೋಯಿತು. ಈ ಸಂಸಾರವು ಶಾಶ್ವತವಾದುದಲ್ಲ, ಇದೆಲ್ಲವೂ ಅಶಾಶ್ವತವಾದುದು, ಅನಿತ್ಯವಾದುದು ಎಂಬ ವಿಚಾರ ನನ್ನ ಮನಸ್ಸಿನಲ್ಲಿ ಬೇರೂರಿದ ಮೇಲೂ ನಾನು ಈ ಸಂಸಾರವನ್ನು ಹೇಗೆ ಕಡೆಗಣಿಸಲಿ ಅಂತ ಹೇಳ್ಬಿಟ್ಟು ಆದಿದೇವನು
ಯೋಚಿಸ್ತಾನೆ. ಇನ್ನು 12ನೆಯ ಪ್ಯಾರದ ಒಂದು ಭಾವಾರ್ಥ, ಈ ದೇಹದ ಸೌಂದರ್ಯ, ಘನತೆ, ಯೌವನ, ಹಣ, ಸೌಭಾಗ್ಯ, ಆಯುಷ್ಯ ಮೊದಲಾದವುಗಳು ಅತ್ಯಂತ ವೇಗದಿಂದ ಕೂಡಿದ ಮಿಂಚಿನ ಬೆಳಕಿಗೆ ಸರಿಸಮಾನವಾದವುಗಳು. ಇವು ಮೋಡಗಳ ಮರೆಯಲ್ಲಿ ಕಾಣುವ ಕಾಮನ ಬಿಲ್ಲಿನಂತೆ ನೀರಿನ ಮೇಲಿರುವ ರಂಗು ರಂಗಿನ ಗುಳ್ಳೆಗಳಂತಿದ್ದು ಅಲ್ಪ ಸಮಯ ಮಾತ್ರ ನಮಗೆ ಸಂತೋಷವನ್ನು ನೀಡಿ ಕೆಲವೇ ಕ್ಷಣಗಳಲ್ಲಿ ಒಡೆದು ಹೋಗುವಂಥದ್ದು ಎಂದು ಆದಿದೇವನು ತನ್ನ ಮನದಲ್ಲಿ ತಿಳಿದು ಯಾವುದೂ ಶಾಶ್ವತವಾದುದಲ್ಲ ಅಂತ ಹೇಳಿಬಿಟ್ಟು ಆತ ಯೋಚಿಸ್ತಾನೆ. ಇನ್ನು 13ನೆಯ ಒಂದು ಪ್ಯಾರದ ಭಾವಾರ್ಥವನ್ನು ನೋಡೋಣ. ಈ ಮನುಷ್ಯ ಜನ್ಮ ಎನ್ನುವುದು ಯಾವತ್ತೂ ಚಿಂತೆ, ಅಂದರೆ ಯಾವಾಗಲೂ ಕೂಡ ಚಿಂತೆ, ನೋವು, ನಿರುತ್ಸಾಹ, ಭೀತಿ ಮುಂತಾದವುಗಳಿಂದ ದುಃಖದಿಂದಲೇ ಕೂಡಿದೆ. ಈ ಮಾನವ ಲೋಕ ಎನ್ನುವಂತಹದ್ದು ಕೇವಲ ದುಃಖದಿಂದ ಕೂಡಿದ ನರಕವಿದ್ದಂತೆ. ಹೀಗಿರುವಾಗ ಈ ಮಾನವನಿಗೆ ಸ್ವರ್ಗದಲ್ಲಾದರೂ ಸಂತೋಷ ಎನ್ನುವುದು ಸಿಗಬಹುದೇ ಅಂತ ಹೇಳ್ಬಿಟ್ಟು ಆದಿದೇವನು ಕಳವಳವನ್ನು ಪಡ್ತಾನೆ. ಇನ್ನು 14ನೆಯದು ಅಂದರೆ ಕೊನೆಯದಾಗಿರುವಂತಹದ್ದು, ಈ ಸಂಸಾರ ಎನ್ನುವಂತಹ ದಟ್ಟಡವಿಯಲ್ಲಿ ಜೀವಿಸುವ ಜೀವಗಳಲ್ಲಿ ಇಂದಿನ ಮನುಷ್ಯ ದೇಹವೆಂಬುದು ಹಿಂದೆ ಅದೆಷ್ಟು ದೇಹಗಳನ್ನು ಪಡೆದುಕೊಂಡು ಬಂದಿರುವುದಿಲ್ಲ, ಎಷ್ಟೋ ದೇಹಗಳನ್ನು ಬಿಟ್ಟು ಬಂದಿರುವುದಿಲ್ಲ, ಎಷ್ಟೋ ಸಾರಿ ಇಂದ್ರಿಯ ಸುಖಗಳ ವ್ಯಾಮೋಹಕ್ಕೆ ಸಿಲುಕಿ ಬೆಂಕಿಯಲ್ಲಿ ಸುಟ್ಟು ಬೆಂದು ಹೋಗಿರುವುದಿಲ್ಲ ಅಂತ ಹೇಳ್ಬಿಟ್ಟು ಕಳವಳ ಪಡ್ತಾ ಆದಿದೇವನು ವೈರಾಗ್ಯ ಪರವಶನಾಗ್ತಾನೆ. ಇನ್ನು ವಚನದ ನೋಡೋಣ ಕೊನೆಯದಾಗಿ, ಎಂತೂ ಸಂಸಾರದಲ್ಲಿ ಅಂದರೆ ಈ ರೀತಿಯಾಗಿ ತಿಳಿದು ಸಂಸಾರದಲ್ಲಿ ದೇಹದಲ್ಲಿ ಭೋಗ ಜೀವನದಲ್ಲಿ ಆಸಕ್ತಿಯನ್ನು ತೊರೆದಂತಹ ಆದಿದೇವನು ದೈವಿಕ ಚಿಂತನೆಯಲ್ಲಿ ಅತೀ ಆಸಕ್ತಿಯನ್ನು ಹೊಂದ್ತಾನೆ. ಅಲ್ಲದೆ ಅಂತರಂಗದಲ್ಲಿ ವೈರಾಗ್ಯ ಭಾವನೆಯನ್ನು ಹೊಂದಿ ಮುಕ್ತಿಯನ್ನು ಪಡೆಯಲು ಬಯಸಿ ಮನಸ್ಸಿನಲ್ಲಿ ಪ್ರೀತಿಯನ್ನು ಹೊಂದಿದವನಾದ್ನು ಅನ್ನುವಂಥದ್ದು ಈ ಒಂದು ಪದ್ಯವಾದಂತಹ ಪೊಸೈಸಿದಳಾಕೆ ನಾಟ್ಯಾಂಗಮಂ ಅನ್ನುವಂತಹ ಒಂದು ಪದ್ಯ ಪಂಪ ರಚಿಸಿರುವಂತಹ ಒಂದು ಪದ್ಯದ ಭಾವಾರ್ಥವಾಗಿತ್ತು. ಇನ್ನು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.